ನಮಸ್ಕಾರ ಎಲ್ಲರಿಗೂ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು MS ರಾಮಯ್ಯ ಲೇಔಟ್. ಮೈಸೂರು ವಿಜಯನಗರ 4ನೇ ಹಂತ ಆದ ನಂತರ ಇರುವಂತಹ ಇದು ಮೂಡ ಅಪ್ರೂವ್ಡ್ ಲೇಔಟ್. ಮೋರ್ ದೆನ್ ಒಂದು 20-25 ಇಯರ್ಸ್ ಹಳೆಯ ಲೇಔಟು. ವಿಜಯನಗರ 4ನೇ ಹಂತ ಬಸವನಹಳ್ಳಿ ಇದೆ ನೋಡಿ, ನಿಮಗೆ ತೋರಿಸ್ತೀನಿ. ಇವಾಗ ಕಾಣ್ತಾ ಇರುವಂಥ ಏರಿಯಾ ಏನಿದೆ ಇದು ವಿಜಯನಗರ 4ನೇ ಹಂತ ಆದ ನಂತರ ಬಸವನಹಳ್ಳಿ ಆದ ತಕ್ಷಣ ಇರುವಂತಹ ಲೇಔಟ್ಗಳು ವಿಜಯನಗರದ ಇದು MS ರಾಮಯ್ಯ ಲೇಔಟ್. ಇವಾಗ ತೋರಿಸ್ತಾ ಇರುವಂಥ ಓವರ್ ಹೆಡ್ ಟ್ಯಾಂಕ್ ಏನಿದೆ ನೋಡಿ, ಇದೆ MS ರಾಮಯ್ಯ ಲೇಔಟು. ಮೈಸೂರು ಮಧ್ಯಭಾಗದಿಂದ ದಿಸ್ ಲೇಔಟ್ ಈಸ್ ಅಬೌಟ್ 11 ಕಿಲೋಮೀಟರ್ ಆಗುತ್ತೆ. ವಿಜಯನಗರ 4th ಸ್ಟೇಜ್ ಆದ ನಂತರ ಈಗ ಒಂದು ವೆಹಿಕಲ್ ಏನು ಮೂಮೆಂಟ್ ಆಗ್ತಾ ಇದೆ, ಇದು ಯಾವ ರಸ್ತೆ ಅನ್ನೋದನ್ನು ನಿಮಗೆ ಸ್ವಲ್ಪ ಗಮನಿಸಿ ಹೇಳ್ತೀನಿ. ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಭಾಳ ಜನಕ್ಕೆ ಏರಿಯಾ ಗೊತ್ತಾಗದೇ ಇರಬಹುದು. ವೆಹಿಕಲ್ ಮೂಮೆಂಟ್ ಆದಾಗ ನಾನು ತೋರಿಸ್ತೀನಿ. ಒಂದು ಭಾಗದಲ್ಲಿ ಬೋಗಾದಿ ರೋಡ್ ಇದೆ. ಬೋಗಾದಿ ರೋಡಿಂದ ನೀವು ಟುವರ್ಡ್ಸ್, ಇಫ್ ಯು ಆರ್ ಗೋಯಿಂಗ್ ಟುವರ್ಡ್ಸ್ KR ನಗರ, ಹುಣಸೂರು ಆ ಜಾಗಕ್ಕೆ ಹೋಗುವಂತಹ ಏರಿಯಾ. ಇವಾಗ ನೋಡಿ ವೆಹಿಕಲ್ ಬಂತು, ಇವಾಗ ಗೊತ್ತಾಗುತ್ತೆ ನೋಡಿ. ಇದೇ ಮೇನ್ ರೋಡು ನೋಡಿ. ಏನು ವೆಹಿಕಲ್ ಮೂಮೆಂಟ್ ಆಗ್ತಾಯಿದೆ ಇದು ಬೋಗಾದಿ ರಸ್ತೆಯಿಂದ ಟುವರ್ಡ್ಸ್ ಹುಣಸೂರು ರಸ್ತೆಗೆ ಹೋಗುವಂಥದ್ದು, ಬೆಳವಾಡಿಗೆ ಹೋಗುವಂತಹ ರಸ್ತೆಯಲ್ಲಿರುವಂಥದ್ದು. ಎರಡು ಕಡೆಯಿಂದನೂ ಬರ್ಬೋದು. ಒಂದು ನಿಮ್ಗೆ ಯಾವುದು ಈ ಜಾಗ ಗೊತ್ತಾಗ್ತಾ ಇಲ್ಲ ಅಂದರೆ ನೋಡಿ, NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಮೈಸೂರಲ್ಲಿ, ವಿಜಯನಗರ 4ನೇ. ಅದರ ಹಿಂಭಾಗಕ್ಕೆ ಅಬೌಟ್ 1.5 ಕಿಲೋಮೀಟರ್ಲಿರುವಂಥದ್ದು. ಅದು ಗೊತ್ತಾಗ್ತಾ ಇಲ್ಲ ಅಂದರೆ ಮೈಸೂರು ಒನ್ ಆಫ್ ದ ವೆರಿ ವೆಲ್ ನೋನ್ ಎಜುಕೇಷನಲ್ ಇನ್ಸ್ಟಿಟ್ಯೂಟು ಮರಿಮಲ್ಲಪ್ಪ ಎಜುಕೇಷನ್ ವಿಜಯನಗರ 4ನೇ ಹಂತದಲ್ಲಿದೆ. ಅಲ್ಲಿಂದ ಅಬೌಟ್ 2 ಕಿಲೋಮೀಟ್ರಲ್ಲಿ ಇರುವಂಥದ್ದು ಈ ಮೂಡ ಅಪ್ರೂವ್ಡ್ ಲೇಔಟಲ್ಲಿ ನಿವೇಶನಗಳು ಸೇಲ್ಗಿದೆ. ನಾನು ನಿಮಗೆ ಜಾಗದ ಎಂಟ್ರೆನ್ಸ್, ಇದು ಅಬೌಟ್ 25-30 ಏಕರ್ಸ್ಗೂ ಹೆಚ್ಚಿದೆ ಲೇಔಟ್. ಭಾಳ ದೊಡ್ಡ ಲೇಔಟ್ ಇದು. 30-40, 30-50 ಎಲ್ಲ ಡೈಮೆನ್ಷನ್ಗಳ ಸೈಟ್ಗಳಿದೆ ಇಲ್ಲಿ. ಕರೆಂಟ್ಲಿ ನಾನು ಈ ವಿಡಿಯೋ ಮಾಡ್ತಾ ಇರೋವಂಥದ್ದು ಏನಕ್ಕೆ ಅಂತಂದರೆ, ಯಾವ ಸೈಟ್ ಸೇಲ್ಗಿದೆ ಡಿಸ್ಕ್ರಿಪ್ಷನ್ ನಾನು ಕ್ಲಿಯರಾಗಿ ನೀವು ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ನೋಡಿಬಿಟ್ಟು MS ರಾಮಯ್ಯ ಲೇಔಟಲ್ಲಿ ಈಗ ಬೆರಳೆಣಿಕೆಯಷ್ಟು ಮನೆಗಳಿದೆ. ಐ ಆಮ್ ನಾಟ್ ಟೆಲ್ಲಿಂಗ್ ಮನೆಗಳೇ ಆಗಿಲ್ಲ ಅಂತ. ಒಂದು 15-20 ಮನೆಗಳಿದೆ. ಮುಂಬರುವ ದಿವಸಗಳಲ್ಲಿ ಇನ್ನಷ್ಟು ಮನೆಗಳು ಬರುತ್ತೆ. ಯಾಕೆ ಅನ್ನೋ ಒಂದು ವಿಚಾರ ಹೇಳ್ತೀನಿ ನೋಡಿ. ವಿಜಯನಗರ 4ನೇ ಹಂತದಲ್ಲಿ ಇವತ್ತು ಬೆಲೆಗಳು ಭಾಳ ಜನ ಗೊತ್ತಿರುತ್ತೆ. ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಏರಿಯಾ ಆಫ್ ಮೈಸೂರು, ವಿಜಯನಗರ 4th ಸ್ಟೇಜ್. ಅದರಿಂದ ನೀವು ಜಾಸ್ತಿ ದೂರ ಬರೋ ಹೋಗಿಲ್ಲ. ಅಬೌಟ್ 1-1.5 ಕಿಲೋಮೀಟ್ರಲ್ಲಿ ಇರುವಂತಹ ಲೇಔಟ್ ಇದು. ಇಲ್ಲೂ ಸಹ ನಿವೇಶನಗಳು ಸಿಗುತ್ತೆ. ವಿಜಯನಗರ 4ನೇ ಅಂತ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ, ಐ ಅಗ್ರಿ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಇಲ್ಲಿ ನಿವೇಶನಗಳು ಸಿಗುತ್ತೆ. ಇಲ್ಲಿಂದ ವಿಜಯನಗರ 4ನೇ 4th ಈಸ್ ನಾಟ್ ಟು ವೆರಿ ಫಾರ್. ಸೊ ವಿಡಿಯೋ ನೋಡ್ತಾ ಇದ್ದು ಸುಪ್ರೀತ್, ನಾವು ಮನೆ ಕಟ್ಕೋಬೇಕು ಅಂತ ಇದ್ದೀವಿ ಅನ್ನೋಕ್ಕೂ ಇದು ಭಾಳ ಚೆನ್ನಾಗಿದೆ ಈ ಜಾಗ. ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾವು ಮೈಸೂರು ವಿಜಯನಗರ ಭಾಗದಲ್ಲಿ. ಯಾಕೆ ವಿಜಯನಗರ ಭಾಗದಲ್ಲಿ ಅಂದರೆ ಭಾಳಷ್ಟು ಜನ ಈ ಮಡಿಕೇರಿ, ಕುಶಾಲನಗರ, ಈ ವಿರಾಜಪೇಟೆದ ಕೂರ್ಗ್ ಭಾಗದವರು ಮತ್ತು KR ನಗರ ಭಾಗದವರು ಭಾಳಷ್ಟು ಜನ ಪ್ರಾಪರ್ಟಿಗಳನ್ನ ನೋಡ್ತಿರ್ತೀರಿ ಟುವರ್ಡ್ಸ್ ವಿಜಯನಗರ ಸೈಡು. ಯಾಕಂದರೆ ನಮಗೆ ಆ ಊರಿನ ಕನೆಕ್ಟ್ ಇದ್ದರೆ ಹೋಗಿ ಬಂದು ಓಡಾಡಲಿಕ್ಕೆ ಈಸಿ ಆಗಿರುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಈ ಭಾಗದಲ್ಲಿ ನೋಡ್ತಿರ್ತೀವಿ. ಸರ್, ದಿಸ್ ಇಸ್ ಒನ್ ಆಫ್ ದೋಸ್ ಲೇಔಟ್ ದಟ್ ಯು ಕ್ಯಾನ್ ಕನ್ಸಿಡರ್. ನಾವು ಬೆಂಗಳೂರಲ್ಲಿದ್ದೀವಿ, ನಾವು ವಿಜಯನಗರದ ಕಡೆ ನಮ್ಗೆ ಇಷ್ಟ ಇದೆ ಸೈಟ್ ತೊಗೊಳ್ಲಿಕ್ಕೆ, ಬಟ್ ವಿಜಯನಗರ ಎಕ್ಸ್ಪೆನ್ಸಿವ್ ಇದೆ. ಯು ಆರ್ ಲುಕಿಂಗ್ ಫಾರ್ ಸಮಥಿಂಗ್ ಎಲ್ಸ್ ಅಂದರೆ ದಿಸ್ ಇಸ್ ಒನ್ ಆಫ್ ದಿ ಗುಡ್ ಆಪ್ಷನ್ಸ್. ಯಾಕಂದರೆ ದೊಡ್ಡ ಲೇಔಟು, ಅಬೌಟ್ 30 ಎಕರೆಗೂ ಹೆಚ್ಚಿರುವಂತಹ ಲೇಔಟಲ್ಲಿ ಸೈಟ್ಗಳು ಸೇಲ್ಗಿದೆ. ನಾನು ಹೇಳಿದ್ನಲ್ಲ, ಯಾವ ಸೈಟು ಸೇಲ್ಗಿದೆ, ಅದರ ಡೈಮೆನ್ಷನ್ ಏನು, ಅದರ ಫೇಸಿಂಗ್ ಏನು ಮತ್ತು ಅದರ ರೇಟ್ ಎಷ್ಟು ಎಲ್ಲವನ್ನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತೀನಿ. ಆಸಕ್ತರು ಈ ವಿಡಿಯೋ ನೋಡಿಬಿಟ್ಟು ನಾನು ಏನಾರ ಮಿಸ್ ಮಾಡಿದರೆ ಯು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸಪ್. ನಾನು ಓವರ್ ಟ್ಯಾಂಕ್ ತೋರಿಸಿದ್ದೀನಿ, ನೀರಿದೆ. ಎಲ್ಲ ಜನ ಕೇಳುವಂಥ ಇನ್ನೊಂದು ಪ್ರಮುಖವಾದ ಪ್ರಶ್ನೆಯಿಂದ, ಸುಪ್ರೀತ್ ವಾಟ್ ಈಸ್ ದಿ ವಾಟರ್ ಸೋರ್ಸ್? ಕನೆಕ್ಟಿವಿಟಿ, ರೋಡ್ ತೋರಿಸ್ಬಿಡ್ತೀರಾ, ಎಲೆಕ್ಟ್ರಿಸಿಟಿ ನಮ್ಗೆ ಕಾಣಿಸುತ್ತೆ, ವಿದ್ಯುತ್ ಕಂಬ ಇರುತ್ತೆ, ನೀರು ಏನು ವಾಟರ್ಸ್ ಅಂತ. ಓವರ್ ಹೆಡ್ ಟ್ಯಾಂಕ್ ಇದೆ, ನೀರಿನ ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂಥ ಏರಿಯಾ. ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ. ಥ್ಯಾಂಕ್ ಯು.